ಮೈಸೂರಿನಲ್ಲಿ ಪಬ್ಗೆ ಬೆಂಕಿ ಬಿದ್ದಿದೆ. ಇಬ್ಬರು ಇದರಲ್ಲಿ ಸಜೀವವಾಗಿ ದಹನವಾಗಿದ್ದಾರೆ. ಅಗ್ನಿ ಅನಾಹುತದಲ್ಲಿ 7 ಜನರಿಗೆ ಗಂಭೀರವಾಗಿ ಗಾಯಗಳಾಗಿವೆ. ಬೆಂಕಿ ಕೆನ್ನಾಲಿಗೆಗೆ ರಿಂಗ್ ರಸ್ತೆಯಲ್ಲಿರುವಂತಹ ಒಂದು ಪಬ್ ಸುಟ್ಟು ಕರಕಲಾಗಿದೆ. ಮೈಸೂರಿನಲ್ಲಿ ಆಗಿರುವಂತಹ ಒಂದು ದುರಂತ ಇದು. 7 ಜನರಿಗೆ ಗಾಯಗಳಾಗಿವೆ. ಇಬ್ಬರು ಸಜೀವವಾಗಿ ದಹನವಾಗಿದ್ದಾರೆ. ಬೆಂಕಿ ಕೆನ್ನಾಲಿಗೆಗೆ ರಿಂಗ್ ರಸ್ತೆಯಲ್ಲಿರುವಂತಹ ಒಂದು ಪಬ್ ಸುಟ್ಟು ಭಸ್ಮವಾಗಿದೆ. ಮೈಸೂರಿನ ದಟ್ಟಗಳ್ಳಿ 4ನೇ ಹಂತದ ಬಳಿ ಇರುವಂತಹ ಪಬ್ ಇದು. ಆಕಸ್ಮಿಕ ಬೆಂಕಿಯಿಂದ ಸಂಪೂರ್ಣವಾಗಿ ಪಬ್ ಸುಟ್ಟು ಹೋಗಿದೆ. ಬಟ್ ಈ ಆಕಸ್ಮಿಕ ಬೆಂಕಿ ತಗುಲೋದಕ್ಕೆ ಏನು ಕಾರಣ ಅನ್ನುವಂಥದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಒಂದು ಪಬ್ನ ಒಳಗಡೆ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ದುರಂತದಲ್ಲಿ ಮೃತಪಟ್ಟಿರೋರು ಇಬ್ಬರು, ಸಾಹಿಲ್ ಮತ್ತು ಪ್ರಕಾಶ್ ಅಂತ ಹೇಳಿ ಗೊತ್ತಾಗಿದೆ. ಮೃತಪಟ್ಟ ಇಬ್ಬರೂ ಕೂಡ ಪಾಪ ಇದೇ ಪಬ್ನಲ್ಲಿ ಉದ್ಯೋಗಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈಗಿರುವಂಥ ಪ್ರಶ್ನೆ ಅಂತ ಹೇಳಿದ್ರೆ, ಈ ಪಬ್ಗೆ ಫಸ್ಟ್ ಆಫ್ ಆಲ್ ಬೆಂಕಿ ಹೇಗೆ ಬಿತ್ತು ಅನ್ನುವಂಥದ್ದು. ಬೆಂಕಿ ಬಿದ್ದ ತಕ್ಷಣ ಅದನ್ನು ನಂದಿಸೋದಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ ತಕ್ಷಣಕ್ಕೆ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಯಾಕಂದರೆ ಇಷ್ಟು ಮಟ್ಟಿಗೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗುತ್ತೆ ಅಂತ ಹೇಳಿದ್ರೆ ಇವರು ಪ್ರಿಕಾಷನರಿ ಮೆಷರ್ಸನ್ನು ತಗೊಂಡಿರಲಿಲ್ವಾ? ಹಾಗಾದರೆ ಬೆಂಕಿ ಹತ್ತದಂಥ ಸಂದರ್ಭದಲ್ಲಿ ಅಥವಾ ಏನೇ ಒಂದು ದುರಂತ ಸಂಭವಿಸಿದಂಥ ಸಂದರ್ಭದಲ್ಲಿ ಅದರಿಂದ ಬಚಾವಾಗೋದಕ್ಕೆ, ಅದರಿಂದ ಪಾರು ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಅಗ್ನಿ ಸುರಕ್ಷತಾ ಕ್ರಮಗಳನ್ನು ಏನು ಕೈಗೊಳ್ಳಬೇಕು, ಅದನ್ನು ಇವರು ಕೈಗೊಂಡಿರಲಿಲ್ವಾ ಹಾಗಾದರೆ ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಈಗ ಪ್ರಶ್ನೆಗಳು ಮೂಡ್ತಾ ಇದೆ. ಅದೇ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ, ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, 2 ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಒಂದು ಕಡೆ ಬೆಂಕಿ ಬಿದ್ದಿರುವಂಥ ದೃಶ್ಯ, ಬೆಂಕಿಯ ಕೆನ್ನಾಲೆಗೆ ಎಷ್ಟು ಮಟ್ಟಿಗೆ ಧಗಧಗಿಸ್ತಾ ಇದೆ ಅಂತೇಳಿ, ನಂತರ ಬೆಂಕಿಯನ್ನು ಆರಿಸಿರುವಂಥ ಫೈರ್ ಬ್ರಿಗೇಡ್. ಸೊ ಒಟ್ಟಿನಲ್ಲಿ ಮೈಸೂರಿನ ಈ ಪಬ್ ಒಂದರಲ್ಲಿ ನಡೆದಿರುವಂತಹ ಒಂದು ಅಗ್ನಿ ದುರಂತ ಏನಿದೆಯಲ್ಲ, ಈ ದುರಂತದಲ್ಲಿ ಇಬ್ಬರು ಬೆಂದು ಹೋಗಿದ್ದಾರೆ. 7 ಜನರ ಸ್ಥಿತಿ ಚಿಂತಾಜನಕವಾಗಿದೆ. ಹೇಗಾಯ್ತು ಹಾಗಾದ್ರೆ ಈ ಒಂದು ಘಟನೆ? ಈ ಬಗ್ಗೆ ಸಂಪೂರ್ಣ ವಿವರ ಇದೆ, ಬನ್ನಿ ನೋಡೋಣ. ಧಗಧಗ ಹೊತ್ತಿ ಉರಿಯುತ್ತಿರುವ ಪಬ್, ಸಂಪೂರ್ಣ ಸುಟ್ಟು ಕರಕಲಾಗಿರುವ ಕಟ್ಟಡ, ಸ್ಟ್ರೆಚರ್ನಲ್ಲಿ ಮೃತದೇಹ ರವಾನಿಸುತ್ತಿರುವ ಅಗ್ನಿಶಾಮಕ ಸಿಬ್ಬಂದಿ. ಅಬ್ಬಬ್ಬಾ, ಒಂದೊಂದು ದೃಶ್ಯವು ಭಯಂಕರ. ಇದು ಮೈಸೂರಿನಲ್ಲಿ ಸಂಭವಿಸಿದ ದುರಂತ. ಅಗ್ನಿ ಅನಾಹುತ. ಮೈಸೂರಿನ ದಟ್ಟಗಳ್ಳಿ 4ನೇ ಹಂತದ ಬಳಿಯ ಪಬ್ನಲ್ಲಿ ಅಗ್ನಿ ಅನಾಹುತವೇ ನಡೆದು ಹೋಗಿದೆ. ಬೆಂಕಿ ದುರಂತದಲ್ಲಿ ಇಬ್ಬರು ಸಜೀವ ದಹನವಾಗಿದ್ದಾರೆ. 7 ಮಂದಿ ಸ್ಥಿತಿ ಚಿಂತಾಜನಕವಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಆಕಸ್ಮಿಕ ಬೆಂಕಿಯಿಂದ ಸಂಪೂರ್ಣ ಪಬ್ ಸುಟ್ಟು ಹೋಗಿದೆ. ಮೈಸೂರಿನ ದಟ್ಗಳ್ಳಿಯಲ್ಲಿರುವಂತಹ ಮಾರಾ ರೆಸ್ಟೋ ಬಾರ್ ಏನಿದೆ, ಈ ಒಂದು ಸ್ಥಳದಲ್ಲಿ ಈ ಅಗ್ನಿ ಆಕಸ್ಮಿಕ ಸಂಭವಿಸಿರುವಂಥದ್ದು. ಇಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ವಿದ್ಯುತ್ ಅವಘಡ ಸಂಭವಿಸಬಹುದು ಎನ್ನಲಾಗ್ತಾ ಇದೆ. ಈ 2ನೇ ಮಹಡಿಯಲ್ಲಿರುವಂತಹ ಈ ರೆಸ್ಟೋ ಬಾರ್ ಏನಿದೆ, ಇದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅತ್ಯಂತ ಇಕ್ಕಟ್ಟಾಗಿ ಕಿರಿದಾದ ಪ್ರದೇಶದಲ್ಲಿ ಮಾಡಿರುವಂಥದ್ದು. ಮತ್ತೆ ಇಲ್ಲಿ ಡೆಕೋರೇಷನ್ಗೆ ಹೆಚ್ಚಿನ ಒತ್ತನ್ನು ಕೊಡಲಾಗಿತ್ತು. ನೀವು ನೋಡ್ತಾ ಇರುವಂತಹ ಈ ಸ್ಥಳ ಏನಿದೆ, ಇದು ಕಿಚನ್ ಆಗಿದೆ. ಇಲ್ಲಿಂದ ಆ ಭಾಗದವರೆಗೂ ಸಹ ಕಿಚನ್ ಆಗಿರುವಂಥದ್ದು. ಇದೇ ಒಂದು ಸ್ಥಳದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಂತಹ ಇಬ್ಬರು ಕಾರ್ಮಿಕರು, ಅಂದರೆ ಸಾಹಿಲ್ ಮತ್ತೆ ಪ್ರಕಾಶ್ ಅಂತೇಳಿ, ಇವರಿಬ್ಬರೂ ಸಹ ಈ ಒಂದು ಅಗ್ನಿ ಆಕಸ್ಮಿಕದಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಭಯಾನಕ ಬೆಂಕಿ ದುರಂತದಲ್ಲಿ ಮೃತಪಟ್ಟವರ ಮಾಹಿತಿ TV9ಗೆ ಲಭ್ಯವಾಗಿದೆ. ಸಾಹಿಲ್ ಹಾಗೂ ಪ್ರಕಾಶ್ ಮೃತ ದುರ್ದೈವಿಗಳಾಗಿದ್ದಾರೆ. ಇಬ್ಬರು ಪಬ್ನಲ್ಲಿ ಕೆಲಸ ಮಾಡ್ತಿದ್ರು. ದುರಂತದ ಬಗ್ಗೆ ಬದುಕುಳಿದ ಪಬ್ ಸಿಬ್ಬಂದಿ ಪ್ರತಿಕ್ರಿಯಿಸಿದ್ದು ಹೀಗೆ. ಇಬ್ಬರು ಸಜೀವ ದಹನವಾಗಿರುವ ದುರಂತ ಸ್ಥಳಕ್ಕೆ ಮೈಸೂರು ಡಿಸಿ ಲಕ್ಷ್ಮೀಕಾಂತ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಇನ್ನೊಂದು ಕಡೆ ಹರಸಾಹಸ ಪಟ್ಟು ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಈ ಬಿಲ್ಡಿಂಗಿನ 2nd ಫ್ಲೋರ್ನಲ್ಲಿ ಬೆಂಕಿಯಾಗಿ ಆ ಬೆಂಕಿಯಿಂದ ಪಾರಾಗಲಿಕ್ಕೆ ಸುಮಾರು ಒಂದು 15 ಜನಗಳು ಬಿಲ್ಡಿಂಗ್ ತುದಿನಲ್ಲಿ ಕಾಯ್ತಾ ಇದ್ದರು. ನಾವು ಒಂದು ಸಕಾಲದಲ್ಲಿ ಬಂದು ಅಲ್ಲಿ ಇದ್ದಂತಹ ಸಿಬ್ಬಂದಿಗಳನ್ನ ಮತ್ತು ಗ್ರಾಹಕರನ್ನ, ನಮ್ಮ 2 ಒಂದು ಲ್ಯಾಡರ್ನ ಬಳಕೆ ಮಾಡಿ ಅವ್ರನ್ನ ಸುರಕ್ಷಿತವಾಗಿ ನಾವು ಅವ್ರನ್ನ ರಕ್ಷಣೆ ಮಾಡಿ ಸ್ಥಳೀಯ ಆಸ್ಪತ್ರೆಗೆ ಕಳಿಸ್ಕೊಟ್ಟು, ಬೆಂಕಿ ವ್ಯಾಪಕವಾದ್ದರಿಂದ ನಾವು ಬೆಂಕಿನ ಸಂಪೂರ್ಣವಾಗಿ ನಂದಿಸಿ ನಾವು ಒಳಗಡೆ ಹೋಗಿ ರಕ್ಷಣಾ ಕಾರ್ಯ ಮಾಡಲಿಕ್ಕೆ ನೋಡಿದಾಗ ಈ ಹೋಟೆಲ್ನ ಇಬ್ಬರು ಸಿಬ್ಬಂದಿಗಳು ಮೃತಪಟ್ಟಿರೋದು ಕಂಡುಬಂತು.
ಬದುಕಿನ ಬಂಡಿ ಸಾಗಿಸಲು ಪಬ್ನಲ್ಲಿ ಕೆಲಸಕ್ಕೆ ಬಂದಿದ್ದ 2 ಜೀವಗಳು ಅಗ್ನಿ ದುರಂತಕ್ಕೆ ಬಲಿಯಾಗಿರೋದು ದುರ್ದೈವವೇ ಸರಿ. ರಾಮ್, TV9 ಮೈಸೂರು. ಇನ್ನು ಇಂಥ ದೊಡ್ಡ ದುರಂತ ನಡೆದಿದೆ ಪಬ್ನಲ್ಲಿ. ಇದು ಯಾರ ಮಾಲೀಕತ್ವದ್ದು? ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸಿನಿಮಾ ನಟ ಪ್ರೀತಮ್ ಮಾಲೀಕತ್ವದ ರೆಸ್ಟೋ ಬಾರ್ ಇದು. ಬ್ರಹ್ಮ ವಿಷ್ಣು ಮಹೇಶ್ವರ ಚಿತ್ರದಲ್ಲಿ ನಟಿಸಿರ್ತಾರೆ ಪ್ರೀತಮ್. ಹಾಗೆ ಈ ದುರಂತ ನಡಿಬೇಕಾದ್ರೆ ಅವರು ಕೂಡ ಸ್ಥಳದಲ್ಲೇ ಇದ್ರು. ಪ್ರೀತಮ್ ಇದ್ರು, ಮತ್ತೆ ಅವರ ಸ್ನೇಹಿತ ಕೂಡ ಇದ್ರು. ಪ್ರೀತಮ್ ಕೈಗೆ ಮತ್ತೆ ಮುಖಕ್ಕೆ ಸುಟ್ಟ ಗಾಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರೀತಮ್ ಸ್ನೇಹಿತ ಅವಿನಾಶ್ ತಲೆಗೂ ಕೂಡ ಸುಟ್ಟ ಗಾಯ ಆಗಿದೆ. ದಕ್ಷಿಣ ಆಫ್ರಿಕಾದ ಮಾರಾ ಜನಾಂಗದ ರೆಸ್ಟೋ ಬಾರ್ ಇದು. ಇವತ್ತು ರೆಸ್ಟೋ ಬಾರ್ನಲ್ಲಿ ಆಫರ್ ಅನ್ನ ಕೂಡ ಕೊಟ್ಟಿರ್ತಾರೆ. ಬಟ್ ಎಂತ ದೊಡ್ಡ ದುರಂತ ನಡೆದು ಹೋಗಿದೆ ನೋಡಿ. ಎಸ್, ಬನ್ನಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರಾಮ್ ಸಂಪರ್ಕದಲ್ಲಿದ್ದಾರೆ. ರಾಮ್, ನಿಜಕ್ಕೂ ಕೂಡ ಒಂದು ದುರಂತ. ಇವತ್ತು ಪಬ್ಗೆ ಬಂದಿದ್ದಂಥವ್ರು ಅಥವಾ ಪಬ್ನಲ್ಲಿ ಇದ್ದಂಥ ಸಿಬ್ಬಂದಿ ಇಬ್ಬರು ಕೂಡ ಸಾವನ್ನಪ್ಪಿರುವಂಥದ್ದು ಒಂದು ದುರಂತ. ಹೇಗಾಗಿದ್ದಿದು? ಯಾಕೆ ಬೆಂಕಿ ಇದ್ದಕ್ಕಿದ್ದಂತೆ ಹೊತ್ಕೊಳ್ತು? ಅದನ್ನು ನಂದಿಸೋದಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ? ಅಥವಾ ಇವರೇನಾದರೂ ಫೈರ್ ಸೇಫ್ಟಿ ಮೆಷರ್ಸನ್ನು ತಗೊಂಡಿರಲಿಲ್ವಾ? ಏನು ಕಾರಣ ಏನು ಇವತ್ತಿನ ಒಂದು ಘಟನೆಗೆ ಹಾಗಾದರೆ ರಾಮ್? ಖಂಡಿತವಾಗಿ ರೆಹಮಾನ್, ಇವತ್ತು ಮೈಸೂರಿನ ರೆಸ್ಟೋ ಬಾರ್ನಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಇಬ್ಬರು ಸಜೀವವಾಗಿ ದಹನ ಆಗಿದೆ. 7 ಜನರಿಗೆ ಗಂಭೀರವಾದಂತಹ ಗಾಯ ಆಗಿದೆ. ದಟ್ಗಳಿಯ ಈ ರೆಸ್ಟೋ ಬಾರ್ ಬಳಿ ನಾ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಮಾರಾ ರೆಸ್ಟೋ ಬಾರ್ ಅಂತೇಳಿ ಇದು ನಡೀತಾ ಇರ್ತಕ್ಕಂಥದ್ದು. ಇವತ್ತು ಈ ಒಂದು ಸ್ಥಳದಲ್ಲಿ ಆಫರ್ ಇತ್ತು. ಅಂದರೆ ಏನೇ ತಿಂಡಿ ಪದಾರ್ಥಗಳನ್ನು, ಊಟವನ್ನು ತೆಗೆದುಕೊಂಡ್ರೆ 175ಗೆ ಅವರು ಕೊಡ್ತಾ ಇದ್ರು. ಇದೇ ಕಾರಣಕ್ಕಾಗಿ ಸೋಮವಾರ ಆದರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿದ್ದರು. ಮಧ್ಯಾಹ್ನ 3:15ರ ಸುಮಾರಿಗೆ ಈ ಒಂದು ಅಗ್ನಿ ಅವಘಡ ಸಂಭವಿಸಿತ್ತು. ಆ ಮೇಲ್ಭಾಗದಲ್ಲಿ ಅಂದರೆ 2ನೇ ಮಹಡಿ ಏನಿದೆ, ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಸುಟ್ಟು ಕರಕಲಾಗಿರುವಂಥದ್ದು. ಆ ಸ್ಥಳದಲ್ಲಿ ಅವರೊಂದು ರೂಫ್ ಟಾಪ್ ರೆಸ್ಟೋರೆಂಟ್ ಮತ್ತು ಬಾರ್ ಅನ್ನ ಮಾಡ್ಕೊಂಡಿದ್ರು. ಅತ್ಯಂತ ಇಕ್ಕಟ್ಟಾದ, ಕಿರಿದಾದಂತಹ ಸ್ಥಳದಲ್ಲಿ ಇದನ್ನ ಮಾಡಲಾಗಿತ್ತು. ನಾನು ಮೇಲ್ಭಾಗದ ದೃಶ್ಯಗಳನ್ನು ಸಹ ಈಗಾಗಲೇ ತೋರಿಸಿದೆ. ಅದರಲ್ಲಿ ಇದ್ದಂತಹ ಒಂದು ಅಂದರೆ ಎಂಟ್ರಿ ಪಾಯಿಂಟ್ ಏನಿತ್ತು, ಸಾಕಷ್ಟು ಕಿರಿದಾಗಿತ್ತು. ಆ ಪಕ್ಕದಲ್ಲೇ ಒಂದು ಸ್ವಿಚ್ ಬೋರ್ಡ್ ಇತ್ತು, ಅದು ಈಗ ಸುಟ್ಟು ಕರಕಲಾಗಿದೆ. ಪ್ರಾಥಮಿಕ ವರದಿಯ ಪ್ರಕಾರ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು, ಅದರಿಂದ ಬೆಂಕಿ ವ್ಯಾಪಕವಾಗಿ ವ್ಯಾಪಿಸಿದೆ ಅಂತೇಳಿ. ಮತ್ತೊಂದು ನೀವು ಗಮನಿಸಬೇಕು ಅಂತ ಹೇಳಿದ್ರೆ, ಆ ಒಂದು ರೆಸ್ಟೋ ಬಾರ್ನಲ್ಲಿ ಹಾಕಿರುವಂತಹ ಒಂದು ಆ ಭಾವಚಿತ್ರ ಮಾರಾ EST 2025 ಏನಂತ ಹಾಕಿದರೆ, ಈ ಮಾರಾ ಅನ್ನೋದೇನೆ ದಕ್ಷಿಣ ಆಫ್ರಿಕಾದ ಒಂದು ಜನಾಂಗದ ಹೆಸರು. ಆ ಒಂದು ಸ್ಥಳದಲ್ಲಿ ಈ ರೀತಿಯಾದಂತಹ ವಾತಾವರಣ ಇರ್ತದೆ. ಹೀಗಾಗಿ ಈ ಒಂದು ರೆಸ್ಟೋ ಬಾರ್ನಲ್ಲಿ ಆ ಮಾರಾ ಜನಾಂಗದವರು ಇರುವಂತಹ ಒಂದು ವಾತಾವರಣವನ್ನು ಸೃಷ್ಟಿಸಬೇಕು ಅಂತೇಳಿ ಹೆಚ್ಚಿನ ಗರಿ ಅಂದರೆ ಹುಲ್ಲು ಮತ್ತು ಗರಿಯನ್ನು ಬಳಸ್ಕೊಂಡು ಮತ್ತು ಬಿದಿರನ್ನು ಬಳಸ್ಕೊಂಡು ಆ ಒಂದು ಸ್ಥಳವನ್ನು ಸಂಪೂರ್ಣವಾಗಿ ಅಲಂಕಾರವನ್ನು ಮಾಡಲಾಗಿತ್ತು. ಸೊ ಹೀಗಾಗಿ ಬೆಂಕಿ ವ್ಯಾಪಿಸಿದ ತಕ್ಷಣ ಅತ್ಯಂತ ಹೆಚ್ಚಿನದಾಗಿ ಜ್ವಾಲೆ ವ್ಯಾಪಿಸೋದಕ್ಕೆ ಇದು ಒಂದು ಕಾರಣ ಅಂತ ಹೇಳಲಾಗ್ತಾ ಇದೆ. ಮತ್ತು ಮೇಲ್ಭಾಗದಲ್ಲಿ ಇವತ್ತು ಆಫರ್ ಏನು ನಡೀತಾ ಇತ್ತು, ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರಿದ್ದರು ಮತ್ತು ಜೊತೆಗೆ ಅಲ್ಲಿ ಕೆಲಸದ ಸಿಬ್ಬಂದಿ ಸಹ ಇದ್ರು. ಈಗ ಸಾಹಿಲ್ ಮತ್ತು ಪ್ರಕಾಶ್ ಏನಿದ್ದಾರೆ, ಅವರಿಬ್ಬರು ಸಜೀವವಾಗಿ ದಹನಗೊಂಡಿದ್ದಾರೆ. ಅವರಿಬ್ಬರು ಆ ಒಂದು ಭಾಗದಲ್ಲಿ ಏನು ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಇದ್ದಾರೆ, ಆ ಒಂದು ಭಾಗದಲ್ಲಿ ಕಿಚನ್ ಇತ್ತು. ಆ ಕಿಚನ್ನ ಒಳಭಾಗದಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ರು. ಯಾವಾಗ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಜ್ವಾಲೆಗಳು, ಕೆನ್ನಾಲಿಗೆಗಳು ಆವರಿಸಕ್ಕೆ ಶುರು ಮಾಡ್ತು, ಅಲ್ಲಿದ್ದಂತಹ ಗ್ರಾಹಕರು ಮತ್ತು ಇದು ಪ್ರೀತಮ್ ಅಂತೇಳಿ ನಾಯಕ ನಟನ ಒಂದು ಮಾಲೀಕತ್ವದ ರೆಸ್ಟೋ ಬಾರ್ ಆಗಿದೆ. ಅದು ಬ್ರಹ್ಮ ವಿಷ್ಣು ಮಹೇಶ್ವರ ಚಲನಚಿತ್ರದಲ್ಲಿ ನಾಯಕ ನಟನಾಗಿ ನಟಿಸಿದ್ದ. ಸೊ ಆತನೂ ಸಹ ಈ ಸಂದರ್ಭದಲ್ಲಿ ಸ್ಥಳದಲ್ಲೇ ಇದ್ದ. ಸೊ ಬೆಂಕಿ ಕೆನ್ನಾಲಿಗೆ ಆರಂಭವಾಗ್ತಾ ಇದ್ದಂತೆ ಅಲ್ಲಿದ್ದಂತಹ ಎಲ್ಲ ಗ್ರಾಹಕರನ್ನು ಹೊರಗೆ ಕಳಿಸುವಂತಹ ಸಂದರ್ಭದಲ್ಲಿ ಪ್ರೀತಮ್ಗೂ ಸಹ ಸುಟ್ಟಗಳ ಗಾಯಗಳಾಗಿದ್ದಾವೆ. ಆತನ ಜೊತೆ ಇದ್ದಂತಹ ಅವಿನಾಶ್ ಅನ್ನೋರ್ಗೂ ಸಹ ಒಂದು ಸುಟ್ಟ ಗಾಯಗಳಾಗಿತ್ತು. ಅಲ್ಲಿದ್ದಂತಹ ಗ್ರಾಹಕರೇನಿದ್ರು ಅವ್ರನ್ನೆಲ್ಲ ಹೊರಗಡೆ ಕಳಿಸುವಲ್ಲಿ ಯಶಸ್ವಿ ಆದರು. ವಾಪಸ್ ಅವ್ರು ಬರುವಂತಹ ಸಂದರ್ಭದಲ್ಲಿ ಮತ್ತೆ ನೀವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು, ಯಾರಿಗೆ ಒಂದು ಕಿರಿದಾದ ಬಾಗಿನಲ್ಲಿ ಬರೋದಕ್ಕೆ ಸಾಧ್ಯವಾಗಿಲ್ಲ, ಮೇಲ್ಭಾಗದಿಂದಲೂ ಕೆಳಗಡೆ ಇಳಿಸ್ಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಮತ್ತು ಇದು ಜೊತೆಗೆ ಇವತ್ತು ಸೋಮವಾರ ಆಗಿರೋದಾಗಿ ಕಡಿಮೆ ಸಂಖ್ಯೆಯಲ್ಲಿ ಗ್ರಾಹಕರಿದ್ದರು. ಒಂದು ವೇಳೆ ವೀಕೆಂಡ್ನಲ್ಲಿ ಈ ಅನಾಹುತ ಸಂಭವಿಸಿದರೆ ಅತ್ಯಂತ ಹೆಚ್ಚಿನ ಪ್ರಾಣ ಹಾನಿ ಆಗ್ತಾ ಇದ್ದದ್ದು ಶತಸಿದ್ಧ. ಯಾಕಂದರೆ ಈ ಒಂದು ಮಾರ ಏನಿದೆ, ಆ ಒಂದು ಥೀಮ್ ಬೇಸ್ಡ್ ಆದಂತಹ ರೆಸ್ಟೋ ಬಾರ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ರು. ಇತ್ತೀಚೆಗೆ RCB ಫೈನಲ್ ಗೆದ್ದಂತಹ ಸಂದರ್ಭದಲ್ಲೂ ಇದು ಸಂಪೂರ್ಣವಾಗಿ ಹೌಸ್ಫುಲ್ ಆಗಿತ್ತು. ಈ ಕಾರಣಕ್ಕಾಗಿ ವೀಕೆಂಡ್ನಲ್ಲಿ ಈ ರೀತಿಯಾದಂಥ ಅವಘಡ ಸಂಭವಿಸಿದರೆ ಹೆಚ್ಚಿನ ಪ್ರಾಣ ಹಾನಿ ಆಗ್ತಾ ಇತ್ತು. ಅಗ್ನಿಶಾಮಕ ದಳದ ಸಿಬ್ಬಂದಿಯು ಸಹ ಸಮಯ ಪ್ರಜ್ಞೆ ಅಂದರೆ ಅವರು ಸಕಾಲಕ್ಕೆ ಆಗಮಿಸಿ ಆ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿ ಆದರು. ಯಾಕಂದರೆ 2ನೇ ಮಹಡಿಯಿಂದ 1ನೇ ಮಹಡಿಯಲ್ಲೂ ಸಹ ರೆಸ್ಟೋ ಬಾರ್ ಇತ್ತು, ಅಲ್ಲಿಗೆ ಆವರಿಸುವುದನ್ನು ತಪ್ಪಿಸುವಂಥ ಕೆಲಸ ಮಾಡಿದ್ರು. ಪೊಲೀಸರು ಮತ್ತು ಆಂಬ್ಯುಲೆನ್ಸ್ ಸಕಾಲಕ್ಕೆ ಬಂದು ಗಾಯಾಳುಗಳನ್ನ ಈಗ ಆಸ್ಪತ್ರೆಗೆ ಸಾಗಿಸುವಂಥ ಕೆಲಸವನ್ನು ಮಾಡಿದರು. ಎಲ್ಲ ಕಾರಣಗಳಿಂದ ಆ ಒಂದು ಏನು ಹೆಚ್ಚಿನ ಅನಾಹುತ ಆಗೋದು ತಪ್ಪಿದೆ. ಮತ್ತು ಆ ಕಿರಿದಾದ ಸ್ಥಳದಲ್ಲಿ ಆ ಒಂದು ರೆಸ್ಟೋ ಬಾರ್ನ ನಡೆಸ್ತಾ ಇದ್ದಂಥದ್ದು, ಮತ್ತು ಅಲ್ಲಿ ಯಾವುದೇ ರೀತಿಯಾದಂತಹ ಸೇಫ್ಟಿ ಮೆಜರ್ಮೆಂಟ್ ತಾವಾಗಲೇ ಕೇಳಿದ್ರಿ, ಆ ಬೆಂಕಿಯನ್ನು ನಂದಿಸಕ್ಕೆ ಬೇಕಾದಂತಹ ಅವಶ್ಯಕವಾಗಿ ಬೇಕಾದಂತಹ ಯಾವುದೇ ವಸ್ತುಗಳು ಅಲ್ಲಿರಲಿಲ್ಲ. ಹೀಗಾಗಿ ಆ ಬೆಂಕಿ ಕಾಣಿಸಿಕೊಂಡ ತಕ್ಷಣ ಆ ರೀತಿಯಾದಂತಹ ವಸ್ತುಗಳಿದ್ರೆ ಈ ಒಂದು ಅವಘಡವನ್ನು ತಪ್ಪಿಸಬಹುದಾಗಿತ್ತು. ಹೀಗಾಗಿ ಸ್ಥಳಕ್ಕೆ ಶಾಸಕ GT ದೇವೇಗೌಡರು ಭೇಟಿ ನೀಡಿದರು. ಮತ್ತು ಈ ರೀತಿಯಾದ ರೂಫ್ ಟಾಪ್ನಲ್ಲಿ ನಡೆಸುವಂತಹ ರೆಸ್ಟೋ ಬಾರ್ನಲ್ಲಿ ಯಾವ ರೀತಿ ಸುರಕ್ಷತೆಗೆ ಆದ್ಯತೆ ನೀಡಲಾಗಿದೆ, ಎಲ್ಲ ಕಡೆಗಳಲ್ಲೂ ಪರಿಶೀಲನೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದರೆ, ಖಂಡಿತವಾಗಿಯೂ ರೆಹಮಾನ್ ಈ ರೀತಿಯಾದಂತಹ ಕೆಲಸ ಆದರೆ ಅವಘಡಗಳು ಆಗಕ್ಕಿಂತ ಮುಂಚೆ ಎಚ್ಚೆತ್ಕೋಬೇಕು. ಇಲ್ಲಾಂದ್ರೆ ಅವಘಡಗಳಾದಾಗ ಒಂದೆರಡು ಮಾತುಗಳು ಬರ್ತದೆ, ನಂತರ ಎಲ್ಲರೂ ಸಹ ಸೈಲೆಂಟ್ ಆಗ್ತಾರೆ.
ಮತ್ತೊಮ್ಮೆ ಅವಘಡ ಆದಾಗ ಮಾತ್ರ ಎಲ್ಲರೂ ಸಹ ನಿದ್ದೆಯಿಂದ ಎದ್ದೇಳ್ತಾರೆ. ಅದಾಗಬಾರ್ದು, ಈಗಲೇ ತನಿಖೆ ಆಗಬೇಕು. ಅವಾಗ ಮಾತ್ರ ಇಂಥ ಅವಘಡಗಳ ಮುಂದೆ ಆಗದಂತೆ ತಪ್ಪಿಸ್ಬೋದಾಗಿದೆ. ಥ್ಯಾಂಕ್ ಯು ರಾಮ್.